ರೀ ಬಂದ್ರಾ? ಅಯ್ಯೋ ಇವಳು ಇವತ್ತು ಈಟೊತ್ತಿಗೆ ರೀ ಬಂದ್ರ ಅಂತವಳೆ. ಓ ಏನೋ ಕೆಲಸ ಇರಬೇಕೇನೋ, ಅದಕ್ಕೆ ಈಟೊತ್ತಿಗೆ ಕರಿತಾವಳೆ ಇವಳು. ಇಲ್ಲ ಅಂದಿದ್ರೆ ನಾನೇ ಹೋಗಿ ಪಾರ್ವತಿ ಕಾಪಿ ಕೊಡ್ಲೆ ಅನ್ನೋ ತನಕನೂ ಮಾತೇ ಆಡ್ತಿರ್ತಿರ್ಲಿಲ್ಲ. ನೋಡುಮ್ಮ ಅದೇನು ಹೇಳ್ತಾಳೆ ಅಂತ. ಕಣ್ಲೆ ಆಗ್ಲೇ ಬಂದೆ, ಅಲ್ಲೇ ಜತ್ತಿ ಮೇಲೆ ಕೂತ್ಕೊಂಡು ನಾನು ಕೆಂಪಜ್ಜನೂ ಮಾತಾಡ್ತಿದ್ದೋ ಕಣ್ಲೆ. ನೀನು ಕರೆದಲ್ಲ ಅದಕ್ಕೆ ಒಳಗೆ ಬಂದೆ. ಏನಿವತ್ತು ಈಟೊತ್ತಿಗೆ ಎದ್ದು ರೀ ಬಂದ್ರ ಅಂತ ಕೇಳ್ತಾ ಇದ್ದಲ್ಲ, ಏನು ಸಮಾಚಾರ? ಏನೋ ಬೇಕೇನೋ ಅದಕ್ಕೆಯಾ? ಇಲ್ಲ ಅಂದರೆ ನೀನು ಈಗ ಬಿರಿನೇ ಹೇಳ್ತಿದ್ದಾ? ಹಾಂ ನನಗೇನು ಬೇಡ ಕಣ್ರಿ. ನಾನು ಯಾವಾಗ ತಾನೇ ನನಗೇನಾದ್ರು ಬೇಕು ಕಣ್ರಿ ಅಂತ ಕೇಳಿವ್ನಿ ಹೇಳಿ. ಹಾಂ, ಗೌರಿ ಹಬ್ಬ ಹತ್ರ ಬಂತಲ್ರಿ, ನಾಳಿಕೆ ಅಲ್ವಾ ಗೌರಿ ಹಬ್ಬ. ಅದಕ್ಕೆ ಇವತ್ತು ಮಗಳು ಮನೆಗೆ ಹೋಗಿ ಬಾಗ್ನ ಕೊಟ್ಬಿಟ್ಟು ಬಂದ್ರವ ನಾಳಿಕೆ ಅಂತ ಕರೆದ್ಬಿಟ್ಟು ಬರುಮ ನಡೀರಿ. ಕಣ್ಲೆ, ನಾನಂತೂ ಮರ್ತೇ ಬಿಟ್ಟಿದ್ದೆ. ಈ ರೇಷ್ಮೆ ಕೆಲಸ ಮಾಡ್ಕೊಂಡು ಮರ್ತೋಗಂಗೆ ಆಗಿತ್ತು ಕಣ್ಲೆ ನನಗೆ. ಸೊ ಮಗಳು ಮನೆಗೆ ಹೋಗ್ಬಿಟ್ಟು ಬರ್ಬೇಕಿತ್ತಲ್ವೇ? ಕಣ್ರಿ, ಈ ವರ್ಷನೇ ನೀವು ಈಟೊಂದು ತಡ ಮಾಡಿರೋದು ಕಣ್ರಿ. ಹೋದ ವರ್ಷ ಇಲ್ಲವಾ ಒಂದು ವಾರ ಮುಂಚೆನೇ ಹೋಯ್ತಾಯಿದ್ರಿ ಮಗಳಿಗೆ ಬಾಗ್ನ ಕೊಟ್ಬಿಟ್ಟು ಕರೆದ್ಬಿಟ್ಟು ಬರ್ತೀನಿ ಕಣ್ಲೆ ಅಂತ. ಈ ವರ್ಷ ಯಾಕ್ರಿ ಇಷ್ಟು ದಿನ ಆದರೂ ಹೋಗ್ಲೇ ಇಲ್ವಲ್ಲ? ಅದಕ್ಕೆ ನಾನು ನೀವು ಮರ್ತ್ಗಿರ್ತು ಹೋಗ್ಬಿಟ್ಟಿದ್ದೀರೋ ಏನೋ ಅಂತ ನೆನ್ಸೋಣ ಅಂತ ಅಂದ್ಬಿಟ್ಟು ಇವತ್ತು ಕರೆದೆ ಕಣ್ರಿ ನಿಮ್ಮನ್ನ. ನೀನು ನೆನೆಸಿದ್ದು ಹೆಂಗೋ ಸದ್ಯ ಒಳ್ಳೇದಾಯ್ತು ಕಣ್ ಪಾರ್ವತಿ. ಅಯ್ಯೋ ನಾನಂತೂ ಕೆಲಸದಾಗೆ ಮರ್ತೇ ಹೋಗ್ಬಿಟ್ಟಿದ್ದೆ. ಇವತ್ತೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಡುಮಾ? ನೀನು ಇನ್ನೇನು ಮಾಡಿ ನಮ್ಮ ಮನೇಲಿ ಕುತ್ಕೊಂಡು ನಡಿಯತ್ತಾಗಿ ಹೋಗಿ ಇಬ್ರೂ ಕೊಟ್ಬಿಟ್ಟು ಮಗಳನ್ನ ನಾಳೆ ಹಬ್ಬಕ್ಕೆ ಬರವ ಅಂತ ಅಂದ್ಬಿಟ್ಟು ಬಂದ್ಬಿಡುಮಾ, ನಡಿ. ಕಣ್ರಿ, ನಾನು ಅದನ್ನೇ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಕಣ್ರಿ. ನನಗೂ ಮನೇಲಿ ಕೂತು ಬೇಸರ ಆಗೋಗೈತೆ ಕಣ್ರಿ. ಅದಕ್ಕೆ ಆ ಮಗಳ ಮನೆಗೆ ಹೋಗಿ ಕರೆದ್ಬಿಟ್ಟು ಬರುಮ, ನಾಳೆಗೆ ಹೆಂಗೋ ಹಬ್ಬಕ್ಕೆ ಬರವ ಅಂತ ಹೇಳ್ಬಿಟ್ಟು ಬಂದ್ಬಿಡುಮ ನಡೀರಿ. ಸರಿ ಕಣ್ಲೆ ಪಾರ್ವತಿ, ಬಿರ್ನಿಯಾ ಸಿದ್ಧ ಆಗ್ಬಿಡು. ಹಂಗೆ ಆ ದಾರಿಲಿ ಹೋಯ್ತಾ ಬಾಗ್ನ ಸಾಮಾನು ಸೀರೆ ಅದೇನೇನು ಬೇಕು ಎಲ್ಲದನ್ನೂ ತಗೊಬಿಟ್ಟು ಹಂಗೆ ಹೋಗ್ಬಿಡುಮ ನಡಿ. ಸರಿ ಕಣ್ರಿ, ಆಯಿತು. ಮೊದಲಿಗೆ ಸೀರೆ ಅಂಗಡಿಗೆ ಹೋಗ್ಬಿಡುಮ ಕಣ್ರಿ. ಸರಿ ಕಣ್ಲೆ, ಬಿರ್ನಿಯಾ ಸಿದ್ಧ ಆಗು ಹೋಗ್ಲೆ. ಲೇ ಪಾರ್ವತಿ, ತಡ ಮಾಡಬೇಡ, ಯಾವ್ದಾದ್ರು ಒಂದು ಸೀರೆ ಆಯ್ಕೆ ಮಾಡ್ಕೊಂಡು ಬಿರ್ನಿಯಾ ತಗೋ. ಸರಿ ಕಣ್ರಿ, ಆಯಿತು. ರೀ, ಈ ಸೀರೆ ಅಂಗಡಿ ಅವತ್ತು ನಾವು ವರಮಹಾಲಕ್ಷ್ಮಿಗೆ ಅಂತ ಸೀರೆ ತಗೊಳಕ್ಕೆ ಅಂತ ಬಂದಿದ್ವಲ್ಲ, ಅದೇ ಅಂಗಡಿ ಅಲ್ವೇನ್ರಿ? ಕಣ್ಲೆ, ಅದೇ ಅಂಗಡಿ. ನಾನು ಒಣ್ಬೇಕಾರೆ ಏಳುಮ ಅಂತ ಅನ್ಕೊಂಡೆ ಅದೇ ಅಂಗಡಿ ಕರ್ಕೊಂಡು ಹೋಗ್ರಿ ಅತ್ತಗಿ ಅಂತ. ನೋಡಿದ್ರೆ ನೀವು ಅದೇ ಅಂಗಡಿಗೆ ಕರ್ಕೊಬಂದ್ಬಿಟ್ಟಿದ್ದೀರಿ. ಚೆಂದಾಗಿತ್ತು ಕಣ್ರಿ ಆ ಸೀರೆ. ಕಣ್ಲೆ, ಪ್ಯಾಟೆಗೆ ಇದೆಯಾ ಚೆಂದಾಗಿರೋದು, ಅದಕ್ಕೆ ಇಲ್ಲಿಗೆ ಕರ್ಕೊಬಂದೆ. ಬಿರ್ನೆ ತಗೋ, ಈಗ ಸಾಕು ಮಾತಾಡಿದ್ದು. ಬನ್ನಿ ಅಮ್ಮ, ಬನ್ನಿ ಅಪ್ಪಾರೆ, ಏನು ಬೇಕು? ಏನೂ ಇಲ್ಲ ಕಣಪ್ಪ, ಒಂದು ಸೀರೆ ತೋರ್ಸಪ್ಪ. ಗೌರಿ ಹಬ್ಬಕ್ಕೆ ಬಾಗ್ನ ಕೊಡೋಕ್ಕೆ ಸೀರೆ ಚೆಂದಾಗಿರೋ ತೋರಿಸು. ಸರಿ ಅಪ್ಪಾರೆ, ಚೆಂದಾಗಿರೋ ತೋರಿಸ್ತೀನಿ. ಈಗ ಗೌರಿ ಹಬ್ಬಕ್ಕೆ ಹೊಸ ಸ್ಟಾಕು ಬಂದವೆ, ಕಲರು ಡಿಸೈನು ಎಲ್ಲ ಚೆಂದಾಗಿರೋ ಬಂದವೆ, ತೋರಿಸ್ತೀನಿ ಇರಿ. ರೀ, ಸರಿ ಒಂದು ಹುಡುಗಿ ತೋರಿಸಿತ್ತಲ್ರಿ, ಆ ಹುಡುಗಿ ಚೆಂದಾಗಿ ತೋರಿಸ್ತಿತ್ತು ಕಣ್ರಿ. ಆ ಹುಡುಗಿನೇ ಕಳ್ಸಕ್ಕೇಳ್ರಿ ಇವ್ರಿಗೆ. ಈ ಹುಡುಗ ಅದು ಯಾಕಂಗೆ ಬಂದವನೇ? ಇವ್ನಿಗೇನು ಗೊತ್ತಾದದು ಸೀರೆ ಬಗ್ಗೆ ಅಂತ? ಅಯ್ಯೋ ಅಮ್ಮ, ನೀವು ಹೇಳಿದ್ದು ನನ್ನ ಕಿವಿಗೆ ಬಿತ್ತು ಅಮ್ಮ. ನಾನು ಈ ಸೀರೆ ಶಾಪು ಓನರು ಅಮ್ಮ. ಅವರು ಕೆಲಸದವರು, ಆ ಹುಡುಗಿ ಇವತ್ತು ಬಂದಿಲ್ಲ, ರಜಾ ಹಾಕಿದ್ದಾಳೆ. ಅದಕ್ಕೇ ನಾನೇ ತೋರಿಸೋಣ ಅಂತ ಬಂದೆ ಅಮ್ಮ. ನಾನು ಈ ಬಿಸ್ನೆಸ್ನ 30 ವರ್ಷದಿಂದ ಮಾಡ್ತಿದ್ದೀನಿ ಅಮ್ಮ. ನನಗೆ ಸೀರೆ ಬಗ್ಗೆ ಏನು ಗೊತ್ತು ಅಂತ ಹೇಳ್ತಿದ್ದೀರಲ್ಲ, ನೋಡಿ ಇವಾಗ ಎಂತೆಂಥ ಸೀರೆ ತೋರಿಸ್ತೀನಿ ಅಂತ. ಸರಿ ಕಣಪ್ಪ, ಆಯಿತು, ಬೇಜಾರು ಮಾಡ್ಕೊಬೇಡ ಕಣಪ್ಪ, ನಂಗೆ ಗೊತ್ತಿರ್ತಿಲ್ವಲ್ಲ. ಚೆಂದಾಗಿರೋ ತೋರ್ಸಪ್ಪ. ನೋಡಿ ಅಮ್ಮ, ಇವೆಲ್ಲನೂ ಗೌರಿ ಹಬ್ಬಕ್ಕೆ ಅಂತ ಬಂದಿರೋವು. ಹೊಸ ಡಿಸೈನ್ ಇವೆ, ಬಣ್ಣನೂ ಚೆಂದಾಗವೆ ಅಮ್ಮ. ಯಾವ್ದು ಬೇಕು ನೋಡಿ ತಗೊಳ್ಳಿ. ರೀ, ಅಲ್ಲೇ ಅದು ಬೂದ್ ಬಣ್ಣದೊಂದೈತೆ ನೋಡ್ರಿ, ಅದು ಚೆಂದ ಕಾಣಿಸೋಕಿಲ್ವೇನ್ರಿ ಅವಳಿಗೆ? ಅವಳೊಂಚೂರು ಬಣ್ಣನೂ ಒಂಚೂರು ಕಪ್ಪಲ್ವೇನ್ರಿ? ಅದನ್ನ ಕಂಡ್ರೆ ಚೆಂದ ಕಾಣ್ತೈತೆ ಕಣ್ರಿ. ಲೇ ಪಾರ್ವತಿ, ಏಳ್ಕಿತ್ತ ಹೇಳಿವ್ ನಿನಗೆ. ನನಗೇನು ಗೊತ್ತಾಯ್ತದೆ ಸೀರೆ ಬಗ್ಗೆ ಹೇಳು. ನಿಂಗೆ ಯಾವ್ದು ಇಷ್ಟನೋ ಅದು ತಗೋ. ಅದು ಕೊಡಪ್ಪ ಇಲ್ಲಿ ಒಂಚೂರು, ಆ ಬೂದ್ ಬಣ್ಣದ್ದು. ಇದೆಯಾ ಚೆಂದ ಕಾಣ್ತದ ಕಣ್ರಿ, ಕೆಂಪಾಡ್ರ ಐತೆ, ಇದೆಯಾ ಚೆಂದ ಕಾಣ್ತದ ಅವಳಿಗೆ, ಇದೆಯಾ ತಗೊಂಡು ಹೋಗುಮ. ಆಮೇಲೆ ಯೋಟಪ್ಪ ದುಡ್ಡು? ಅಮ್ಮ, ಇವಾಗ ನಮ್ಮಲ್ಲಿ ಸೇಲ್ ನಡೀತಾ ಇದೆ ಅಮ್ಮ, ಗೌರಿ ಹಬ್ಬದ ಸೇಲು. ಅದಕ್ಕಾಗಿ ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಕೊಡ್ತಾಯಿದ್ದೀವಿ ಅಮ್ಮ. ಇವಾಗ ನೀವು ತಗೊಂಡಿರೋದು 1000 ರೂಪಾಯಿ ಮೇಲ್ ಸೀರೆ, ಅದಕ್ಕೆ ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಕೊಡ್ತಾಯಿದ್ದೀವಿ. ಇನ್ನೊಂದು ಸೀರೆ ಕೂಡ ತಗೋಬೋದು ನೀವು. ರೀ ನೋಡ್ರಿ, 1000 ರೂಪಾಯಿಗೆ 2 ಸೀರೆ ಬಂದಂಗೆ ಆಯ್ತದಲ್ವಾ? ಅದೇನೋ ಒಂದು ತಗೊಂಡ್ರೆ ಅದೇನೋ ಒಂದು ಫ್ರೀ ಅಂತ ಏನೋ ಹೇಳ್ತವ್ರಲ್ಲ. ಒಂದು 1000 ರೂಪಾಯಿ ಕೊಟ್ಟು ತಗೊಂಡ್ರೆ ಇನ್ನೊಂದು ಸಿಗ್ತದಲ್ರಿ, 500ಕ್ಕೆ 2 ಬರ್ತದಲ್ರಿ. ಕಣ್ಲೆ ಪಾರ್ವತಿ, 500 ರೂಪಾಯಿಗೆ ಒಂದು ಬರ್ತದೆ. ನೀನೊಂದು ಅವಳೊಂದು ತಗೊಬಿಡಿ ಅತ್ತಗಿ. ನಿನಗೂ ಹೆಂಗೋ ನಿಮ್ಮ ತವ್ರ ಮನೆಯಿಂದ ಯಾರೂ ಬಾಗ್ನ ತಗೊಂಬಂದು ಕೊಡೋಕಿಲ್ಲ. ಇದನ್ನೇ ಗೌರಿ ಹಬ್ಬಕ್ಕೆ ಹಾಕೊಳ್ಳುವಂತೆ ತಗೊಬಿಡು ಅತ್ತಗಿ ಇನ್ನೊಂದು ಸೀರೆಯ. ಸರಿ ಕಣ್ರಿ, ಆಯಿತು. ರೀ, ಅಲ್ಲಿ ನೋಡ್ರಿ ಒಂದು ಕೇಸರಿ ಬಣ್ಣದ ಐತಲ್ರಿ, ಅದು ಚೆಂದ ಕಾಣ್ತದಲ್ವೇನ್ರಿ ನನಗೆ? ಹೋದ ಸರಿ ಚಂಪು ತಗೊಂಡಿದ್ದೆ, ಈ ಸರಿ ಕೇಸರಿ ತಗೋತೀನಿ ಕಣ್ರಿ. ಆಯಿತು ಕಣ್ಲೆ, ನಿನ್ಗೆ ಯಾವ್ದು ಬೇಕೋ ಅದನ್ನೇ ತಗೊಳ್ಳೆ. ಅದು ಕೊಡಪ್ಪ ಇಲ್ಲಿ ಒಂದು ನಿಮಿಷ. ಅಕ್ಕ,
ನಿಮಗಿದು ಚೆಂದಾಗಿ ಒಪ್ತದೆ. ಇದನ್ನೇ ತಗೊಳ್ಳಿ ಅಕ್ಕ, ಚೆನ್ನಾಗಿ ಕಾಣ್ತದೆ. ಸರಿ ಕಣಪ್ಪ, ಆಯಿತು. ನೀನುವೇ ಇದನ್ನೇ ತಕ್ಕೊಳ್ಳಿ ಅಂತ ಹೇಳ್ತಾ ಇದೆಯಲ್ಲ, ಇದೇ ಚಂದ ಕಾಣ್ತದೆ. ಇದನ್ನೇ ತಗೋತೀನಿ ಕಣ್ರಿ ನನಗೆ. ನನಗೊಂದು ಮಗಳಿಗೊಂದು ಇಬ್ರಿಗೂ ಒಂದೊಂದು ತಗೊಬಿಡಿ ಅತ್ತಗೆ. ಹ್ಞೂ ಆಟೆ ಅಲ್ವೇನೆ ಪಾರ್ವತಿ? ಹ್ಞೂ ಕಣ್ರಿ, ಆಟೆಯ. ಸರಿ ಅಪ್ಪ, ಎರಡೂ ಬೇರೆ ಬೇರೆ ಕವರ್ಗೆ ಹಾಕ್ಬಿಟ್ಟು ಕೊಟ್ಬಿಡಪ್ಪ. ಆಮೇಲೆ ಅದೇನೋ ಹಾಕ್ತಿರಲ್ಲ ಚೀಟಿ, ಅರಸೀಟಿ ಹಾಕ್ಬಿಡ ಕಣಪ್ಪ, ಹಂಗೆ ಕೊಡು ಕವರ್ಗೆ. ಆಮೇಲೆ ನನ್ನ ಮೊದಲು ಬರೀ 500 ರೂಪಾಯಿ ಸೀರೆ ತಗೊಬಂದಿದ್ಯಲ್ಲಪ್ಪ ಅಂತ ಜಗಳಕ್ಕೆ ಬಿದ್ದುಬಿಡ್ತಾಳೆ, ಅದಕ್ಕೆ. ಹ್ಞೂ ಸರಿ ಅಪ್ಪ ರೀ, ಆಯಿತು. ಬೇರೆ ಬೇರೆ ಪ್ಯಾಕೆಟ್ಗೆ ಹಾಕ್ಕೊಡ್ತೀನಿ, ಬನ್ನಿ. ಲೇ ಸೀರೆದು ಹೆಂಗೋ ಮುಗೀತು, ಈಗ ಹಣ್ಣಂಪ್ಲು ತಗೋಬೇಕಲ್ವೇನ್ಲೇ? ಆಮೇಲೆ ಹೂವನ್ನು ತಗೋಬೇಕಲ್ಲೇ? ಎರಡನ್ನೂ ತಗೊಂಡು ಬಿರ್ನೆ ಹೊಂಟ್ಬಿಡು ನಡಿ. ರೀ, ಇಲ್ಲಿಯ ಕಾಣ್ತೈತಲ್ಲ, ಇದೇ ಅಂಗಡಿ ತಗೊಂಡ ಕಣ್ರಿ ಹಣ್ಣಂಪ್ಲು. ಅವತ್ತು ಪಾಪ ಇವಯ್ಯ ಕಡಿಮೆ ರೇಟಿಗೆ ಹಾಕ್ಕೊಟ್ಟಿದ್ದ, ಇವತ್ತುವೇ ಕೇಳುವ ಒಂಚೂರು ಕಡಿಮೆಗೆ ಹಾಕ್ಕೊಡ್ತಾನೆ ಏನು ಅಂತ. ಓಹೋ, ಪರವಾಗಿಲ್ಲ ಕಣೆ ಪಾರ್ವತಿ, ನೀನುವೇ ಅಂಗಡಿ ಗಿಂಗಡಿ ಎಲ್ಲ ನೋಡ್ಕೊಬಿಟ್ಟಿದ್ದೀಯನ್ನೋ. ಹಾಂ ಹಂಗೇನಿಲ್ಲ ಕಣ್ರಿ, ನಾನುವೇ ಜಯಕ್ಕನುವೇ ಬಂದಿದ್ದೋ ಕಣ್ರಿ ಅವತ್ತು ಸಂತೆ ಮಾಡ್ಕೊಂಡು ಹೋಗುಮ ಅಂತ. ಅವತ್ತು ತಗೊಂಡೋಗಿದ್ದೋ ಆಟೆಯ. ಅದೇ ಸೇಬು ಬಾಳೆಹಣ್ಣು ಎಲ್ಲ ತಗೊಬಂದಿದ್ನಲ್ರಿ ಅವತ್ತು ಕಣ್ರಿ. ಓ ಏನಪ್ಪ ಚೆಂದಾಗಿದ್ಯಾ? ಓದ್ಕಿತ ಬಂದಾಗ ಕಡಿಮೆಗೆ ಹಾಕ್ಕೊಡ್ತೀನಿ ಮುಂದಿನ ಸತಿ ಅಂದಿದ್ದಲ್ಲ, ಅದಕ್ಕೆ ಬಂದೀವ್ನಿ. ಈ ಸತಿ ಕಡಿಮೆಗೆ ಹಾಕ್ಕೊಡ್ಬೇಕು ನೀನು ಎಲ್ಲ ಹಣ್ಣು. ಹ್ಞೂ ಸರಿ ಕಣ್ ಬನ್ರಕ್ಕ, ನಿಮಗೆ ಕಡಿಮೆಗೆ ಹಾಕ್ಕೊಡ್ದಂಗೆ ಇನ್ಯಾರಿಗೆ ಹಾಕ್ಕೊಡನೆ? ಏನು ಬೇಕಕ್ಕ ಇವತ್ತು? ರೀ ಏನು ತಗೊಳಮ್ಮ? ಒಂದು ಕೆಲಸ ಮಾಡಪ್ಪ, ಎಲ್ಲ ಹಣ್ಣುಗಳು ಎಲ್ಡೆಲ್ಲಿ ಬರಂಗೆ ಹಾಕ್ಬಿಡು. ಹಂಗೆ ಒಂದು ಚಿಪ್ಪು ಬಾಳೆಹಣ್ಣು ಹಾಕ್ಬಿಡಪ್ಪ, ಸಾಕು. ಹ್ಞೂ ಸರಿ ಕಣಣ್ಣ. ಯಾಕಣ್ಣ ಗೌರಿ ಹಬ್ಬಕ್ಕೆ ಬಾಗ್ನ ತಗೊಂಡು ಹೋಗ್ತಾ ಇದ್ದೀರಾ? ಹ್ಞೂ ಕಣಪ್ಪ, ಅದಕ್ಕೆ. ಓ ಎಲ್ಲರೂ ಹಿಂಗೆ ತಗೊಂಡು ಹೋಗ್ತಾರಾ? ಅದಕ್ಕೆ ನಿಂಗೆ ಗೊತ್ತೇ ಆಗೋಯ್ತು ನೋಡು. ಸರಿ ಬಿರ್ನೆ ಹಾಕಪ್ಪ ಒಂಚೂರು. ಸರಿ ಕಣಣ್ಣ. ಆಯಿತು, ಹಾಕ್ತೀನಿ ರೀ. ತಗೊಳ್ಳಿ ಅಣ್ಣ, ಎಲ್ಲ ಹಣ್ಣು ಎರಡೆರಡು ಹಣ್ಣು ಹಾಕಿದ್ದೀನಿ, ತಗೊಳ್ಳಿ. ಲೇ ಪಾರ್ವತಿ, ಎಲ್ಲನೂ ಚಿಲಕ್ಕೆ ಹಾಕ್ಸ್ಕೊಳ್ಳಿ ತೆಗಿ. ಆ ಕವರಿನ ಯಾಕೆ? ಸರಿ ಕಣ್ರಿ. ಸರಿ ಕಣ್ರಿ, ನಡೀರಿ ಒಂದಿಟ್ಟು ಹೂ ತಗೊಂಡು ಒಂಡುಮ. ಎಲ್ಲನೂ ಹಾಕ್ಸ್ಕೊಂಡಿನಿ ಇಲ್ಲೇ ಬಾಗಿಗೆ. ಓ ಬನ್ನಿ ಬನ್ನಿ ಅಕ್ಕರೇ, ಅಣ್ಣರೇ, ಏನು ಬೇಕಿತ್ತು? ಯಾವ ಹೂ ಬೇಕಿತ್ತು? ಗೌರಿ ಹಬ್ಬದ ಹಿಂದಿನ ದಿನ ಇನ್ನು ಯಾವ ತಗೊಂಡ್ರಪ್ಪ? ಒಂಚೂರು ಆ ಸೇವಂತಿಗೆ ಹೂವೇ ಕೊಡು. ಹೆಂಗೆ ಮಾರು? ಅಣ್ಣರೇ ಮಾರು 200 ರೂಪಾಯಿ ಆಗೈತೆ ಕಣ್ಣರೇ. ಓ ಇದೇನಪ್ಪ 200 ರೂಪಾಯಿ ಅಂದಿಯಲ್ಲ ಮಾರನಾ? ಯಪ್ಪೋ, ಬಡವರು ಏನು ಮಾಡಾರಪ್ಪ ಹಿಂಗೆ? ನೀವು 200 ರೂಪಾಯಿ 300 ರೂಪಾಯಿ ಅಂದರೆ ಏನು ತಗೊಳ್ಳೋದು, ಏನು ಬಿಡೋದು ಹೇಳು? ಆಯಿತು ಅಣ್ಣರೇ, ಹೋಗ್ಲಿ, ಏನೋ ರೈತರಂಗೆ ಕಾಣ್ತೀರಿ. ಮಾರ್ಗೆ 180 ಹಾಕ್ಕೊಟ್ಬಿಡ್ತೀನಿ, ಅದಕ್ಕಿನೇ ಕಡಿಮೆ ಕೇಳಬೇಡಿ, ಆಯಿತಾ? ಆಯಿತು ಕಣಂತೆ, ಒಂದು ಮಾರ್ಕ್ ಕೊಡಪ್ಪ ತೆಗಿ. ಇನ್ನೇನು ಮಾಡೋಕ್ಕಾಯ್ತದೆ? ಲೇ ಪಾರ್ವತಿ, ಹಾಕ್ಸ್ಕೊಳ್ಳೆ ಚೀಲಿಕೆ. ಪಾರ್ವತಿ, ಆಟೆ ಅಲ್ವೇನ್ಲೇ? ಹೂ ಹಣ್ಣು ಎಲ್ಲ ತಗೊಂಡಿವಿ. ಇನ್ನೇನಾದ್ರು ಮರ್ತವೋ ಏನೋ? ನೋಡುಮ ನಡಿ, ಇನ್ನೇನಾದ್ರು ಮರ್ತಿದ್ರೆ ಮನೆಗೆ ಬತ್ತಲ್ಲ ಆಗಲಿ ಸೇರಿಸಿ ಹಾಕ್ಬಿಡುಮ. ನಡಿಯತ್ತೆಗೆ ಆಗಲಿ ಟೇಮಾತು ಬಿರ್ನೆ ಹೋಗುಮ. ಆಮೇಲೆ ಅವ್ರ ಮನೇಲಿ ಬಾಗ್ನ ಕೊಟ್ಬಿಟ್ಟು ಬಿರ್ನೆಯ ಹೊಂಟ್ಬಿಡ್ಬೇಕು ನೀನು. ಊಟ ಗೀಟ ಅಂತ ಮಾಡ್ಕೊಂಡು ಕೂತ್ಕೊಬಿಟ್ಟಿಯ ಏನು? ನಾಳಿಕೆ ಹಬ್ಬ ಐತೆ, ಆಮೇಲೆ ಅಲ್ಲೇ ಕೂತ್ಕೊಬಿಟ್ಟಿಯ ಆಮೇಲೆ. ಸರಿ ಕಣ್ರಿ, ನಡೀರಿ. ನಾನು ಯಾಕೆ ಅವ್ರ ಮನೇಲಿ ಕುತ್ಕೊಳ್ಳೋಕೆ ಹೋಗನೆ? ನಡೀರಿ, ಬಿರ್ನೆ ಹೋಗಿ ಬಿರ್ನೆ ಬಂದ್ಬಿಡುಮ. ನೋಡಿದ್ರಲ್ಲ ವೀಕ್ಷಕರೇ, ಹಬ್ಬದ ಟೈಮಲ್ಲಿ ಏನಾದರೂ ತಗೊಳ್ಳೋಕ್ಕೆ ಅಂತ ಹೋದರೆ ಎಷ್ಟೆಲ್ಲ ದುಬಾರಿ ಇರುತ್ತೆ ಅಂತ. ನಿಮಗೂ ಈ ಅನುಭವ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಬಾಗಿನೋ ಕೊಡುವ ಕತೆ ಮುಂದಿನ ವಿಡಿಯೋದಲ್ಲಿ ಪ್ರಸಾರವಾಗಲಿದೆ. ಧನ್ಯವಾದಗಳು ವೀಕ್ಷಕರೇ.